ಎಂಇಎಸ್ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನವೆಂಬರ್ 1 ಹತ್ತಿರವಾಗ್ತಾ ಇದೆ. ಅದರ ಜೊತೆಗೆ ಎಂಇಎಸ್ ಪುಂಡಾಟಿಕೆ ಮತ್ತೆ ಆರಂಭ ಆಗಿದೆ. ಬೆಳಗಾವಿಯಲ್ಲಿ ಎಲ್ಲೂ ಕೂಡ ಬೆಳಗಾವಿ ಅಂತ ಹೆಸರಿಸಬಾರದು, ಬೆಳಗಾವ್ ಅಂತ ಹೆಸರಿಸಬೇಕು ಅಂತ ಎಂಇಎಸ್ 4 ದಿನಗಳ ಗಡುವನ್ನ ಸರ್ಕಾರಕ್ಕೆ ನೀಡಿದೆ. ಇದರ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ವಿ. ನನ್ನ ಜೊತೆ ಇದ್ದಾರೆ ಚಂದ್ರಶೇಖರ್ ಪಾಟೀಲ್ರು ಹಾಗೆ ನಾರಾಯಣ್ ಗೌಡ್ರು. ಅವ್ರ ಜೊತೆ ಚರ್ಚೆಯನ್ನು ಮುಂದುವರಿಸೋಣ. ಪಾಟೀಲ್ರು, ಈಗಾಗಲೇ ಗೌಡ್ರು ಹೇಳ್ತಾ ಇದ್ರು ರಾಜಕೀಯ ಪ್ರವೇಶ ಆಗಿದೆ ಅಲ್ಲಿ ಅಂತ. ಅಂದ್ರೆ ಇಲ್ಲಿ ಒಂದು ಏನು ಹೇಳ್ತೀವಿ, ಈ ಕನ್ನಡ ಮತ್ತು ಮರಾಠಿ ಭಾಷಿಗರನ್ನ ತಮ್ಮ ಹಿತಾಸಕ್ತಿಗೋಸ್ಕರ ಬಳಸ್ಕೊಳ್ತಾ ಇದೆ ರಾಜಕೀಯ ಪಕ್ಷಗಳು. ಆದ್ರೆ ಇಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕನ್ನಡಿಗರ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಅನಿಸ್ತಿಲ್ಲ. ಪ್ರತಿ ಬಾರಿಯೂ ಬೆಳಗಾವಿ ವಿಷಯ ಬಂದಾಗ ಅದು ಎಲ್ಲ ಕಡೆಯೂ ಸುದ್ದಿ ಆಗುತ್ತೆ, ಆದ್ರೆ ಅದ್ರ ಬಗ್ಗೆ ತಗೊಳ್ಳೋ ಆಕ್ಷನ್ ಮಾತ್ರ ಏನೂ ಇಲ್ಲ. ಪ್ರತಿಭಟನೆ ಮಾಡಿದ್ರು ಅಷ್ಟೇ, ಕನ್ನಡ ಬಾವುಟಗಳಿಗೆ ಕನ್ನಡ ಹೆಸರುಗಳಿಗೆ ಮಸಿ ಬಳದ್ರು ಅಷ್ಟೇ. ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ಇಚ್ಛಾಶಕ್ತಿ ಕೊರತೆಯೇ ಎಂಇಎಸ್ ಪುಂಡಾಟಕ್ಕೆ ಒತ್ತು ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ಪಾಟೀಲ್ರೆ? ನಮ್ಮ ಕರ್ನಾಟಕದ ಸರ್ಕಾರಗಳ ನಿಷ್ಕ್ರಿಯತೆಯ ಬಗ್ಗೆ ಮಾತಾಡೋ ಮುಂದೆ ನೀವು ಹೇಳಿದಂಗೆ ಎಲ್ಲೋ ಒಂದು ಕಡೆಗಲ್ಲ, ಎಲ್ಲ ಕಡೆಗೂ ನಿಷ್ಕ್ರಿಯತೆಯನ್ನು ನಾವು ಕಾಣ್ತೇವೆ. ಯಾವುದೇ ಪಕ್ಷದ ಸರ್ಕಾರ ಬಂದರೂ ಸಹಿತ ಗಡಿ ಭಾಗದೊಳಗೆ ನಮ್ಮ ಕನ್ನಡದ ಮತ್ತು ಕನ್ನಡಿಗರ ಹಿತಾಸಕ್ತಿಗಳ ರಕ್ಷಣೆಯ ವಿಷಯದೊಳಗೆ ನಮ್ಮ ಸರ್ಕಾರಗಳು ಸ್ವಲ್ಪ ಅನಾಸ್ಥೆಯನ್ನು ತೋರಿಸ್ತಾ ಬಂದಿದೆ. ಯಾಕೆ ಆ ನಿರ್ಲಕ್ಷ್ಯ? ಬೆಳಗಾವಿಯೂ ಕೂಡ ಕರ್ನಾಟಕದ ಒಂದು ಭಾಗ, ಅದು ಅಲ್ಲಿರೋರು ಕನ್ನಡಿಗರು. ಬೆಳಗಾವಿ ಅಂದ ತಕ್ಷಣ ಅದೇನು ಹೊರಗಡೆ ಅಲ್ಲ, ನಮ್ಮ ರಾಜ್ಯದ ನಮ್ಮ ಸ್ವತ್ತು. ಆದ್ರೂ ಕೂಡ ಅಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನ ತಡೆಯೋದಕ್ಕೆ ನಿಜವಾಗಿಯೂ ಸರ್ಕಾರಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ ಅಂತ ಯಾರು ಅನ್ಲಿಕ್ಕಾಗೋದಿಲ್ಲ. ನೀವು ಸಮೂಹ ಮಾಧ್ಯಮದವರು ಸಂಬಂಧಪಟ್ಟಂಥ ಪಕ್ಷದ ವಕ್ತಾರರನ್ನು ಇಲ್ಲಿ ಕೂಡಿಸಿ ಇಡೀ ಕನ್ನಡಿಗರ ಪರವಾಗಿ ಇಂಥ ಪ್ರಶ್ನೆಗಳನ್ನು ನೀವು ಕೇಳಬೇಕು. ನಾವು ಹೇಳ್ತೇವೆ ಸರ್ಕಾರ ನಿಷ್ಕ್ರಿಯ ಅಂತ. ಯಾಕೆ ನಿಷ್ಕ್ರಿಯ ಅನ್ನೋದನ್ನು ಅವ್ರು ಹೇಳಿ, ಆ ಸವಾಲನ್ನು ಅವರು ಸ್ವೀಕಾರ ಮಾಡಬೇಕು. ಮತ್ತು ನಾನು ಒಂದು ಮಾತನ್ನು ನಾನು ಹೇಳ್ತೀನಿ, ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿರ್ತಾರೆ, ಅಲ್ಲಿದ್ದಂಥ ಯಾವುದೇ ಭಾಷೆಗಳು ಯಾವುದೇ ಮನವಿಯನ್ನು ಅವ್ರಿಗೆ ಕೊಡಬಹುದು. ಓಕೆ ಪಾಟೀಲ್ ರೀ, ಇವಾಗ ನಮ್ಮ ಜೊತೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆಗಿರುವಂತಹ ವಿಜಯ್ ಪಾಂಡುರಂಗ ಮೋರೆ ಅವರು ನಮ್ಮ ಜೊತೆ ಇದ್ದಾರೆ. ಮೋರೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗಲೇ ನೀವು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ತನ್ನ ಪುಂಡಾಟಿಕೆ ಪ್ರಾರಂಭ ಮಾಡಿದೆ, ಏನ್ ಹೇಳ್ತೀರಾ ಇದಕ್ಕೆ? ಬೆಳಗಾವಿನಲ್ಲಿ ಯಾವ ಪ್ರಕಾರ ಮರಾಠಿ ಭಾಷಿಕರನ್ನು ಮತ್ತೆ ಕನ್ನಡ ಭಾಷಿಕರ ಒಂದು ಒಳ್ಳೆ ಸಂಸಾರ ಮಾಡುತ್ತಿದ್ದಾಗ ಎಲ್ಲರಿಗೂ ತಮ್ಮ ಸಂಸ್ಕೃತಿಯನ್ನು ಕಾಪಾಡಬೇಕು ಅನ್ನೋ ಒಂದು ಅಧಿಕಾರವನ್ನು ಇದ್ದಾಗ ಸನ್ಮಾನ್ಯ ಹೊಸವ್ರು ಹೇಳಿದ್ರು ನಿವೇದನೆ ಕೊಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಯಾವುದು ಒಂದು ಕನ್ನಡ ಭಾಷೆ ಇರ್ಲಿ, ಮರಾಠಿ ಭಾಷೆ ಇರ್ಲಿ, ಇಂಗ್ಲಿಷ್ ಭಾಷೆ ಇರ್ಲಿ, ಯಾವ ಜನರು ಹೆಚ್ಚು ಅಲ್ಲಿ ಇರುತ್ತಾರೆ ಅವ್ರಿಗೆ ಆ ಭಾಷೆ ಪ್ರಕಾರ ಅವ್ರಿಗೆ ಪತ್ರಕನ್ನು ಕೊಟ್ರ ಏನು ತೊಂದರೆ ಆಗುದಿಲ್ಲ. ಅಂದ್ರ ಈ ಜೀವನದಲ್ಲಿ ತಮ್ಮ ಭಾಷೆನಲ್ಲಿ ತಮ್ಮ ಸಂಸ್ಕೃತಿ ಆಗ್ಲಿ ತಮ್ಮ ಭಾಷೆ ಆಗ್ಲಿ ನಾವು ಯಾವಾಗೂ ಮಹಾರಾಷ್ಟ್ರ ಸಮಿತಿ ಕನ್ನಡ ಭಾಷೆ ವಿರೋಧಕ್ಕೆ ಯಾವಾಗೂ ಇಲ್ಲ. ಆದ್ರೆ ಅಲ್ಲಿ ಬೆಳಗಾವಿ ಇರೋದನ್ನ ಬೆಳಗಾವ್ ಮಾಡಿ ಅನ್ನೋ ಒಂದು ನಿಮ್ಮ ಎಂಇಎಸ್ ನ ಬೇಡಿಕೆ ಏನಿದೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತೀರಾ ನೀವು? ಇದು ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ವಿಷಯ ಇದ್ದಾಗ ಮತ್ತು ಬೆಳಗಾವಿನಲ್ಲಿ ಮರಾಠ ಲೈಟ್ ಇನ್ಫಂಟ್ರಿ ಇದ್ದಾಗ ಒಂದು ಸಿಟಿದ ಹೆಸರನ್ನು ಚೇಂಜ್ ಮಾಡ್ಬೇಕಾದ್ರ ಮಿಲಿಟರಿ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದಾಗ ಆ ಪ್ರಕಾರ ಮಾಡುದು ನನ್ನ ಅನ್ನಿಸ್ಮತಿಗೆ ತಪ್ಪಿದೆ. ಯಾಕಂದ್ರೆ MLRC ಇಡೀ ದೇಶದ ಒಂದು ಒಳ್ಳೆ ಮಿಲಿಟರಿ ಅಂತ ಹೇಳಿ ನಮ್ಮ ಬೆಳಗಾವಿನಲ್ಲಿ ಇದ್ದಾಗ ಹೆಸರು ಚೇಂಜ್ ಮಾಡ್ಬೇಕಂದ್ರ ಸುಪ್ರೀಂ ಕೋರ್ಟ್ ಮತ್ತೆ ಕೇಂದ್ರ ಸರ್ಕಾರ ಕಡೆಯಿಂದ ಒಂದು ಅಪ್ಪಣೆಯನ್ನು ತಗೊಂಡು ಮಾಡ್ತಿದ್ರೆ ಒಂದು ಒಳ್ಳೆ ಅಂತ ಹೇಳಿ ಹಂಗ ಅನಿಸ್ತಿದೆ. ಅಂದ್ರೆ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತಾ ಬೆಳಗಾವಿಯನ್ನ ಬೆಳಗಾವ್ ಮಾಡೋದು? ಅಲ್ಲ, ನಾ ಏನ್ ಹೇಳುದು, ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ಒಂದು ವಿಷಯ ಇದ್ದಾಗ ಯಾವ್ದು ಒಂದು ಚೇಂಜ್ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಅವಮಾನ ಮಾಡಬಾರ್ದು ಅಂತ ಹೇಳಿ ನಂಗೆ ಅನ್ನಿಸ್ತಿದೆ. ಅಲ್ಲ, ಇದನ್ನ ಒತ್ತೊಟ್ಟಿಗಿಡಿ, ಸುಪ್ರೀಂ ಕೋರ್ಟ್ಗೆ ಹೋಗೋದೇ ಬೇಡ. ನಾವು ಮಾತಾಡ್ತಾ ಇರೋದು ಇವಾಗ ಎಂಇಎಸ್ ತನ್ನ ಬೇಡಿಕೆಯನ್ನ ಇಟ್ಟಿರೋದು 4 ದಿನಗಳ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಅದು ಇವಾಗ ಬೆಳಗಾವಿಯಲ್ಲಿ ಮರಾಠಿಗರು ಇದಾರೆ ನಿಜ, ಆದ್ರೆ ಅದು ಕರ್ನಾಟಕಕ್ಕೆ ಸೇರಿದ ಒಂದು ಜಿಲ್ಲೆಯಾಗಿದೆ. ಅಲ್ಲಿ ಬೆಳಗಾವನ್ನ ಮಾಡಬೇಕು, ಯಾವುದೇ ಕರಡನ್ನ ಹೊರಡಿಸಿದ್ರು ಅದನ್ನ ಮರಾಠಿ ಭಾಷೆಯಲ್ಲಿ ನಮ್ಗೆ ಕೊಡಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಜೊತೆ ಪಾಟೀಲ್ ಇದ್ದಾರೆ ಹಾಗೆ ನಾರಾಯಣ್ ಗೌಡ್ರು ಇದ್ದಾರೆ, ಅವ್ರ ಜೊತೆ ಮಾತಾಡಿ. ಪಾಂಡುರಂಗ ಮೋರೆ ಅವರೇ ಹೇಳ್ರಿ ಗೌಡ್ರ. ಈಗ ಬೆಳಗಾವ್ ಮಾಡಿ ಅಂತ ಕೇಳಲಿಕ್ಕೆ
ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಯಾವ ನೈತಿಕತೆ ಇದೆ? ಇಲ್ಲ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದು ಕಳೆದ 56 ವರ್ಷದಿಂದ ಲೋಕಸಭಾ ಪದ್ಧತಿಯಲ್ಲೇ ತಮ್ಮದ ಹೋರಾಟವನ್ನು ನಡೆಸ್ತಿದ್ದಾಗ ಹಾ. ನಾವು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮುಖಂಡಾಗಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ವಿನಂತಿ ಮಾಡುತ್ತೇವೆ, ಇದು ನೀವು ಮಾಡಬಾರದು ಅಂತ ಹೇಳಿ ನಾವು ಒಂದು ವಿನಂತಿಯನ್ನು ಮಾಡುತ್ತೇವೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ತಾ ಇದೆ. ನೀವು ಸಹ ಕರ್ನಾಟಕದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ಮಹಾಪೌರರಾಗಿದ್ದವರು. ಕರ್ನಾಟಕದಲ್ಲಿದ್ದಾಗ ಕರ್ನಾಟಕದ ಅಧಿಕಾರ ಸವಲತ್ತುಗಳನ್ನು ಸುಖಗಳನ್ನು ಉಣ್ಣುವಾಗ ಕರ್ನಾಟಕದ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ನಿಮ್ಮ ಧ್ವನಿ ಇರಬೇಕೋ ಹೊರತು ನೀವಿಲ್ಲಿ ಎಲ್ಲ ಸವಲತ್ತು ಎಲ್ಲ ಅಧಿಕಾರ ಅನುಭವಿಸಿ ಮಹಾರಾಷ್ಟ್ರದ ಪರವಾಗಿ ಇಲ್ಲಿ ಧ್ವನಿ ಎತ್ತೀರಾ, ಮಹಾರಾಷ್ಟ್ರದ ಪರವಾಗಿ ಮಾತಾಡ್ತೀರಾ ಅಂದರೆ ನಿಜಕ್ಕೂ ನೀವು ಭಾರತದ ಒಕ್ಕೂಟದ ರಾಷ್ಟ್ರಕ್ಕೆ ಗೌರವ ಕೊಡ್ತಾ ಇದ್ದೀರಾ ಅಂತ ಅನಿಸುತ್ತಾ? ಸನ್ಮಾನ್ಯ ಗೌಡ್ರ, ಹಾಂ, ನಾವು ಯಾವ ರಾಜ್ಯದಲ್ಲಿ ಇರುತ್ತೋ, ಮಹಾರಾಷ್ಟ್ರನಲ್ಲಿ ಇರಲಿ ಕರ್ನಾಟಕದಲ್ಲಿ ಇರಲಿ, ಹೌದು, ಯಾವ ಜನರು ಯಾವ ರಾಜ್ಯದಲ್ಲಿ ಇರ್ತಾರೆ, ಸರ್ಕಾರಕ್ಕೆ ಅದು ಡೆವಲಪ್ಮೆಂಟ್ ವರ್ಕ್ ಆಗ್ಲಿ, ಸಿಟಿ ಡೆವಲಪ್ಮೆಂಟ್ ವರ್ಕ್ ಆಗ್ಲಿ ದುಡ್ಡು ಕೊಡ್ಬೇಕನ್ನು ಕೊಡ್ಲಿಕ್ಕೆ ಬೇಕ. ಯಾಕಂದ್ರೆ ಕರ್ನಾಟಕದಲ್ಲಿ ಹೇಳಿ. ಬೆಂಗಳೂರು ಆದ ಬಳಿಕ ಸೆಕೆಂಡ್ ಬೆಳಗಾವ್ ಅಂತ ಹೇಳಿ ಟ್ಯಾಕ್ಸ್ ತುಂಬತಾರ. ಆದ್ರೆ ಅದು ಡೆವಲಪ್ಮೆಂಟ್ ಬಗ್ಗೆ ಅದು ತಗೊಲಿಕ್ಕಿನ ತಪ್ಪಲ್ಲ. ಓಕೆ ಮೋರೆ ಅವರೇ, ನನ್ನ ಪ್ರಶ್ನೆ ಹಾಗಾದ್ರೆ, ಓಕೆ MES ನ ಇದುವರೆಗೂ ಎಲ್ಲಾ ಪ್ರಸ್ತಾಪಗಳನ್ನ ನಾವು ನೋಡಿದಾಗ ಎಲ್ಲಿ ಡೆವಲಪ್ಮೆಂಟ್ ಬೇಸ್ಡ್ ಸ್ಟೇಟ್ಮೆಂಟ್ಗಳು MES ಇಂದ ಬಂದಿದೆ? ಬೆಳಗಾವಿಯಲ್ಲಿ ಇವಾಗ ನೀರಿನ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ ಅಂತಹ ಒಂದು ಬೇಡಿಕೆಗಳೇನಾದ್ರೂ MES ಇಂದ ಬಂದಿದ್ಯಾ? ಪ್ರತಿ ಬಾರಿ ಬಂದಾಗ್ಲೂ ಕೂಡ ಕನ್ನಡ ಮರಾಠಿ ಅಂತ ಬೇರೆ ಮಾಡಿ ಮಾತಾಡಿದ್ದೇ ಹೆಚ್ಚಿಗಿದೆ. ಆದ್ರೆ ಅಭಿವೃದ್ಧಿ, ನೀವು ಹೇಳಿದ್ರಿ ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರೆಯೋಣ ಅಂತ, ಆ ಅಭಿವೃದ್ಧಿಯ ಮಾತುಗಳು MES ಇಂದ ಎಲ್ಲಿ ಕಂಡು ಬರ್ತಾ ಇದೆ ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆ? ಮೇಡಮ್ ಅವರ, ಕಳೆದ ನನ್ನ ಅನಿಸ್ಬಿಟ್ಟೆ, ನಾನು ಯಾವ ನಗರ ಇದ್ದೆ, ಮೇಯರ್ ಇದ್ದೆ, ಅವಾಗಿಂದ್ರ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಭಿವೃದ್ಧಿ ಸಲುವಾಗಿ ರಸ್ತೆ ಮಗ ಸಾಕಷ್ಟು ಸಲ ಹೇಳ್ತಾರೆ. ನೀರಿನ ಪರವಾಗಲಿ ಕಟ್ಟಡ ಪರವಾಗಲಿ, ಇವಾಗ ಮಹಾನಗರ ಪಾಲಿಕೆನಲ್ಲಿ ಏನು ಡೆವಲಪ್ಮೆಂಟ್ ವರ್ಕ್ ಮಾಡ್ಬೇಕಾಗ್ತಿದೆ, ಅವಳಿಗೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕಾರ್ಪೊರೇಟರ್ಸ್ ಆಗಲಿ, MLA ಆಗ್ಲಿ, ನಾನು ಆಗ್ಲಿ, ಎಲ್ಲರೂ ನಾವು ಹೋರಾಟ ಮಾಡ್ಕೊತ ಬಂದಿದ್ದೆ. ಓಕೆ, ಇವಾಗ ನಮ್ಮ ಜೊತೆ ಪಾಟೀಲ್ ಇದ್ದಾರೆ, ಅವ್ರು ಮಾತಾಡ್ತಾರೆ. ಮಾನ್ಯ ಮೋರೆಯವರೇ, ನಮಸ್ಕಾರ. ನಿಮ್ಮ ಮೋರೆ ಇಡೀ ಕರ್ನಾಟಕಕ್ಕೆ ಗೊತ್ತು, ಭಾಳ ಪರಿಚಿತವಾದಂಥ ಮೋರೆ ನಿಮ್ಮದು. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪರವಾಗಿ ನೀವು ಇರತಕ್ಕಂಥ ಬೆಳಗಾವಿ ನಗರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ ನೀವು ಧ್ವನಿಯನ್ನು ಎತ್ತಾ ಇರೋದು ಭಾಳ ಒಳ್ಳೆಯದು. ಯಾಕೆ ನೀವು ಬೆಳಗಾವಿ ಪ್ರಜೆಗಳು, ಕರ್ನಾಟಕದ ಪ್ರಜೆಗಳು, ಕರ್ನಾಟಕದ ಪ್ರಜೆಗಳಾಗಿ ಕರ್ನಾಟಕ ಸರ್ಕಾರದ ಮುಂದೆ ನಿಮ್ಮ ಯಾವುದೇ ಬೇಡಿಕೆಯನ್ನು ನೀವು ಇಡಬಹುದು. ಆದರೆ ಈಗ 4 ದಿನದ ಗಡುವು ಕೊಟ್ಟು ಬೆಳಗಾವಿ ಬೇಡ ಬೆಳಗಾಂ ಅಂತ ಕರಿಬೇಕಂತ ಅಂದಾಗ ನೀವು ಎಲ್ಲಿಂದ ಮಾತಾಡ್ತೀರಿ? ಬೆಳಗಾವಿಯಿಂದ ಮಾತಾಡ್ತೀರೋ, ಮಹಾರಾಷ್ಟ್ರದ ಯಾವುದೋ ಒಂದು ರೆಸಾರ್ಟ್ನಿಂದ ಮಾತಾಡ್ತಿರೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಕರ್ನಾಟಕ ರಾಜ್ಯದ ಗ್ರಾಮಗಳಿಗೆ, ನಗರಗಳಿಗೆ ಯಾವ ಹೆಸರು ಇಡಬೇಕು ಅನ್ನೋದು ಕರ್ನಾಟಕದ ಜನ, ಕರ್ನಾಟಕದ ಸರ್ಕಾರ ನಿರ್ಧಾರ ಮಾಡಬೇಕಂತ ವಿಷಯನ ಹೊರತು ಮಹಾರಾಷ್ಟ್ರದವರಾಗಲಿ, ಗುಜರಾತ್ದವರಾಗಲಿ, ಇಂಗ್ಲೆಂಡಿನವರಾಗಲಿ, ಅಮೇರಿಕದವರಾಗಲಿ ಹೇಳ್ತಕ್ಕಂಥ ವಿಷಯ ಅಲ್ಲ. ಆ ಮಾತನ್ನು ನೀವು ಕೈ ಬಿಡಬೇಕು. ಬೆಳಗಾವಿ ಅಂದರೆ ಬೆಳಗಾವಿನ ಅದು. ನೀವು ಬೇಕಾದ್ರೆ ನಿಮ್ಮ ಮನಸ್ಸೊಳಗೆ ಕನಸೊಳಗೆ ಬೆಳಗಾವ್ ಅಂತ ಬಡಬಡಿಸ್ರಿ, ನಾವೇನು ಬೇಡ ಅನ್ನಂಗಿಲ್ಲ. ಇದು ಬೆಳಗಾವಿ, ಅಧಿಕೃತವಾದಂಥ ಹೆಸರು ಬೆಳಗಾವಿ. ಕರ್ನಾಟಕ ರಾಜ್ಯದ ಪ್ರಜೆಗಳಾಗಿ ನಮ್ಮ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಪಡೆಯತಕ್ಕಂಥ ಕರ್ನಾಟಕದ ಪ್ರಜೆಗಳಾಗಿ ನೀವು ಇಲ್ಲಿಯ ನೀತಿಯನ್ನು, ಭಾಷಾ ನೀತಿಯನ್ನು, ಶಿಕ್ಷಣ ನೀತಿಯನ್ನು ಗೌರವದಿಂದ ಕಾಣಬೇಕಷ್ಟೇ. ನಿಮಗೆ ನನ್ನ ವಿನಂತಿ ಇದು. ಸನ್ಮಾನ್ಯ ಪಾಟೀಲ್ ಅವರ, ತಮ್ಮದು ನಮ್ದು ಸಾಕಷ್ಟು ಡೆಬಿಟ್ ಆಗಿದೆ. ಹೌದು, ನಾನು ಯಾವಾಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕನ್ನಡ ಭಾಷೆ ವಿರೋಧಕ್ಕಲ್ಲ. ಓಕೆ ಮೋರೆ ಅವರೇ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಇಲ್ಲ, ನನ್ನ ಜೊತೆ ಇರಿ ನೀವು. ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.